ರಾಜ್ಯದ ಹೆಮ್ಮೆಯ ಕೆಎಂಎಫ್ ಬ್ರ್ಯಾಂಡ್ ಹೊಸ ದಾಖಲೆ ಸೃಷ್ಟಿಸಿದೆ. ದಸರಾ ಮತ್ತು ದೀಪಾವಳಿ ಅವಧಿಯಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಸಿಹಿ ಮಾರಾಟ ಮಾಡುವ ಮೂಲಕ ಮತ್ತೊಮ್ಮೆ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 2025ನೇ ಸಾಲಿನಲ್ಲಿ 1100 ಮೆಟ್ರಿಕ್ ಟನ್ ಸಿಹಿ ಉತ್ಪನ್ನಗಳ ಮಾರಾಟ ಆಗಿದೆ. 2024ರಲ್ಲಿ 725 ಮೆಟ್ರಿಕ್ ಟನ್ ಸಿಹಿ ಉತ್ಪನ್ನಗಳ ಮಾರಾಟ ಮಾಡಿತ್ತು. ಇದೀಗ ಅದನ್ನು ಮೀರಿ ದಾಖಲೆ ಮಾಡಿದೆ. ಈ ಬಗ್ಗೆ ಪಶುಸಂಗೋಪನಾ ಸಚಿವರು ಸುದ್ದಿಗೋಷ್ಠಿ ನಡೆಸಿದ್ರು. ಕಳೆದ ವರ್ಷ ದೀಪಾವಳಿ ದಸರಾ ವೇಳೆ 725 ಮೆಟ್ರಿಕ್ ಟನ್ ನಂದಿನಿ ಸಿಹಿ ಉತ್ಪನ್ನಗಳ ಮಾರಾಟ ಆಗಿತ್ತು. ಈ ಬಾರಿ ಹಬ್ಬಕ್ಕೆ 2 ತಿಂಗಳ ಮುಂಚೆಯೇ 1000 ಮೆಟ್ರಿಕ್ ಟನ್ ಮಾರಾಟ ಗುರಿ ಇಟ್ಟುಕೊಂಡಿದ್ದೆವು. ಆ ಗುರಿಯನ್ನ ಮೀರಿ 1100 ಮೆಟ್ರಿಕ್ ಟನ್ ಸಿಹಿ ಉತ್ಪನ್ನಗಳ ಮಾರಾಟ ಆಗಿದೆ. ಒಟ್ಟಾರೆ 46 ಕೋಟಿ ರೂಪಾಯಿಗಳ ದಾಖಲೆಯ ವಹಿವಾಟು ಆಗಿದೆ. 2024ರಲ್ಲಿ ಹಬ್ಬ ಸೀಸನಲ್ಲಿ ದಸರಾ ಮತ್ತು ದೀಪಾವಳಿ ಸೀಸನಲ್ಲಿ ನಾವು ಒಟ್ಟು 740 ಮೆಟ್ರಿಕ್ ಟನ್ ಸಿಹಿಯನ್ನು ಮಾರಾಟ ಮಾಡಿದ್ವಿ. 24ರಲ್ಲಿ 740 ಮೆಟ್ರಿಕ್ ಟನ್. ಸುಮಾರು ಇದರಲ್ಲಿ 40 ಪದಾರ್ಥಗಳು ಸೇಲ್ ಆಗಿದೆ, ನಂದಿನಿ ಉತ್ಪನ್ನಗಳು. ಈ ಸಲ 25ರಲ್ಲಿ ನಾವು ಕಳೆದ ಸಲ 740 ಆಗಿದೆಯಲ್ಲ ಅಂತೇಳಿ ಈ ಸಲ ನಮ್ಮ KMFನವರು ಎಲ್ಲ ಒಕ್ಕೂಟಗಳು ಸೇರಿ 1000 ಮೆಟ್ರಿಕ್ ಟನ್ ಮಾರಾಟ ಮಾಡೋ ಉದ್ದೇಶ ಇಟ್ಕೊಂಡು ಅದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಬದಲಾಗಿ ಈ ಸಲ 1080 ಮೆಟ್ರಿಕ್ ಟನ್ನು ಖರ್ಚಾಗಿದೆ. ನಮ್ಮ ನಿರೀಕ್ಷೆಗಿಂತ ಹೆಚ್ಚಾಗಿ 80 ಮೆಟ್ರಿಕ್ ಟನ್ ಆಗಿದೆ. ಅಂದರೆ ಇವತ್ತು ನಮ್ಮ ನಂದಿನಿ ಉತ್ಪನ್ನಗಳು ಜನಸಾಮಾನ್ಯರಲ್ಲಿ ಹೆಚ್ಚು ಬಳಕೆ ಆಗ್ತಾ ಇದೆ ಮತ್ತು ಜನರು ನಮ್ಮ ನಂದಿನಿ ಉತ್ಪನ್ನಗಳ ಬೇಡಿಕೆನೂ ಜಾಸ್ತಿ ಆಗ್ತಾ ಇದೆ. ನಮ್ಮ ನಂದಿನಿ ಬ್ರ್ಯಾಂಡ್ಗಳು ಎಷ್ಟು ಉತ್ಪನ್ನ ಮಾಡಿದಂಥ ಎಲ್ಲ ಪದಾರ್ಥಗಳು ಎಷ್ಟು ಖರ್ಚಾಗ್ತದೋ ಅದರಿಂದ ನಾವು ರೈತರಿಗೆ ಸಹಾಯ ಮಾಡಲಿಕ್ಕೆ ಸಹಾಯ ಆಗ್ತದೆ. ನಾವು ಏಪ್ರಿಲ್ ತಿಂಗಳಲ್ಲಿ 4 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ವಿ. ಹಾಲಿನ ದರ 4 ರೂಪಾಯಿ ಜಾಸ್ತಿ ಮಾಡಿದ್ವಿ. 4 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ಮೇಲೆ ಜೂನಿಂದ ಇದುವರೆಗೆ ನಮಗೆ ಸಾಮಾನ್ಯವಾಗಿ ನಮಗೆ ಬರ್ತಾಯಿದ್ದು 80 ಲಕ್ಷ 85 ಲಕ್ಷ ಹಾಲು ಬರ್ತಾಯಿತ್ತು. ನಮಗೆ ಮೊದಲು 80ರಿಂದ 85 ಲಕ್ಷ ಹಾಲು ಲೀಟರ್ ಬರ್ತಾಯಿತ್ತು. ನಾವು 4 ರೂಪಾಯಿ ಜಾಸ್ತಿ ಮಾಡಿದ್ಮೇಲೆ ಜೂನ್ ತಿಂಗಳಿಂದ 1 ಕೋಟಿ ದಾಟಿದ್ದೀವಿ. ಈಗ 1 ಕೋಟಿ 2 ಲಕ್ಷ, 1 ಕೋಟಿ 3 ಲಕ್ಷ, 1 ಕೋಟಿ 4 ಲಕ್ಷ, ಹೀಗೆ ನಮ್ಮದು 1 ಕೋಟಿ ಉತ್ಪನ್ನ. ಅಲ್ಲಿಗೆ ಸುಮಾರು ಒಂದು 20 ಲಕ್ಷ ಟನ್ನು 20,000 ಇದು ಜಾಸ್ತಿ ಆಗಿದೆ. 20 ಲಕ್ಷ ಲೀಟರ್ ಜಾಸ್ತಿ ಆಗಿದೆ, ಉತ್ಪನ್ನ ಜಾಸ್ತಿ ಆಗಿದೆ. ಇದಷ್ಟು ಈವರೆಗಿನ ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.